ಸಿಂಗಪೂರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ನಾವು ಸಿಂಗಪೂರಿಂದ ಮಲೇಷ್ಯಾಗೆ ಹೋಗ್ತಾ ಇದ್ದೀವಿ ಬೈ ಕಾರ್. ಸೊ ಎಲ್ಲಿ ಮಲೇಷ್ಯಲ್ಲಿ ಅಂದರೆ ದೇಸಾರು, ಇದು ಜೋಹರ್ ಸ್ಟೇಟಲ್ಲಿರೋದು. ಸುಮಾರು 100 ಕಿಲೋಮೀಟರ್ ಆಗ್ಬೋದು, 1.5-2 ಗಂಟೆ ಟೈಮ್ ಅಷ್ಟೇ. ಸೊ ವೀಕೆಂಡ್ ಟ್ರಿಪ್ ಆದರೆ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ದೇಸಾರುನಲ್ಲಿ ಬೀಚು ಮತ್ತು ಅಡ್ವೆಂಚರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಬನಾನಾ ಬೋಟು, ಸ್ಕೀಯಿಂಗು ಅವೆಲ್ಲ ತುಂಬ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಬೀಚ್ ಅಂತೂ ತುಂಬ ಚೆನ್ನಾಗಿದೆ. ಟ್ರಾವೆಲ್ ಮಾಡೋರಿಗೆ ಕ್ವಿಕ್ಕಾಗಿ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೋಗಿ ಬರಬೇಕು ಅಂದರೆ ತುಂಬಾ ಈಸಿಯಾಗಿರುತ್ತೆ. ಸೊ ಬೈ ರೋಡ್ ಹೋದ್ರೂ ಅಥವಾ ಇಲ್ಲಾಂದರೆ ಬೋಟಲ್ಲಿ ಹೋದ್ರೂ ನಮ್ಮ ಪಾಸ್ಪೋರ್ಟು ನಮ್ಮ ಮತ್ತು ರಿಲೆವೆಂಟ್ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು. ಜೊತೆಗೆ ವೆದರ್ ಹ್ಯೂಮಿಡ್ ಎಲ್ಲ ಇರುತ್ತೆ, ಮತ್ತು ಬಿಸಿಲಿರೋದ್ರಿಂದ ಸನ್ಸ್ಕ್ರೀನು, ಸನ್ ಗ್ಲಾಸಸ್ಸು, ಕ್ಯಾಪ್ಸು ಮತ್ತು ಬ್ರೀತಬಲ್ ಫ್ಯಾಬ್ರಿಕ್ ಹಾಕ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಇವತ್ತು ಅಷ್ಟು ಟ್ರಾಫಿಕ್ಕು ಕಾಣಿಸ್ತಾ ಇಲ್ಲ. ಸುಮಾರು ಕ್ವಿಕ್ಕಾಗಿ ನಾವು 1.5-2 ಗಂಟೆ ಒಳಗಡೆ ತಲುಪ್ಬೋದು. ಆನ್ ದ ವೇ ಹೋಗ್ತಾ ತುಂಬಾ ಚೆನ್ನಾಗಿರುತ್ತೆ. ಮಲೇಷ್ಯಾನಲ್ಲಿ ಪಾಮ್ ಪ್ಲಾಂಟೇಶನ್ಸ್ ಎಲ್ಲ ನೋಡ್ಬೋದು. ಬನ್ನಿ ನೋಡಿ, ಇವಾಗ ಇನ್ನು ಸಿಂಗಪೂರಲ್ಲಿ ಇದ್ದೀವಿ. ಸಂಜಿತ್ ಕೂತಿದ್ದಾನೆ ನೋಡಿ ಅಲ್ಲಿ. ಸಿಂಗಪೂರ್ ಕಡೆಯಿಂದ ಮಲೇಷ್ಯಾ ಕಡೆಯಿಂದ 2 ಕಡೆಯೂ ಇಮಿಗ್ರೇಷನ್ ಕ್ಲಿಯರೆನ್ಸ್ ಆಯಿತು. ಇವಾಗಲೇ ಮಲೇಷ್ಯಾ ಎಂಟರ್ ಆಗಿದ್ದೀವಿ, ಜೋಹರ್ ಬಾರು. ನೋಡಿ ಅಲ್ಲಿ ಬೋರ್ಡಲ್ಲಿ ನೋಡ್ಬೋದು ಕೋಟಾ ಟಿಂಗಿ ಅಂತ, ಅದು ವಾಟರ್ ಫಾಲು. ಸೊ ಅದು ಪಾಸೇರ್ ಕೊಡಂಗ್ ಹೈವೇ ಮೇಲೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಕೋಲಾಲಂಪುರ್, ಮೆಲಕಾ, ಸೆನಾಯಿ ಎಲ್ಲದಕ್ಕೂ ರೂಟ್ನೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೆನಾಯಲ್ಲಿ ಏರ್ಪೋರ್ಟ್ ಇದೆ. ಕೋಲಾಲಂಪುರು ನಾನು ನೆಕ್ಸ್ಟ್ ಟೈಮ್ ಯಾವಾಗಾರು ಹೋದಾಗ ಬ್ಲಾಗ್ ಮಾಡ್ತೀನಿ. ತುಂಬ ವರ್ಷದ ಹಿಂದೆ, ಆಲ್ಮೋಸ್ಟ್ 2-3 ಇಯರ್ಸ್ ಹಿಂದೆ ಬ್ಲಾಗ್ ಮಾಡಿದೆ. ಸೊ ಆವಾಗ ಇರ್ಬೋದು, ನೀವು ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಎಂಟರ್ ಆಗ್ತಾ ಇದೆಯಲ್ವ. ಮಲೇಷ್ಯಾ ಕರೆನ್ಸಿ ರಿಂಗೆಟ್ ಅಂತ ಹೇಳ್ತಾರೆ. ಸಿಂಗಪೂರಿಂದು ಸಿಂಗಪೂರ್ ಡಾಲರ್ಸ್ ಅಥವಾ ಸಿಂಗ್ ಡಾಲರ್ಸ್ ಅಂತ. ಸೊ ಮಲೇಷ್ಯಾನಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸು ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಫ್ರೂಟ್ಸಲ್ಲಿ ನಿಮಗೆ ಚಕೋತ ತುಂಬ ಚೆನ್ನಾಗಿರುತ್ತೆ. ವಾಟರ್ ಮೆಲನ್ಸು, ಸ್ಟ್ರಾಬೆರೀಸು, ಕೆಮ್ರೂನ್ ಹೈಲ್ಯಾಂಡ್ಸಲ್ಲಿ ಸ್ಟ್ರಾಬೆರೀಸ್ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ, ಜುಕೀನಿ, ವೆಜಿಟೇಬಲ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಫ್ರೂಟ್ಸ್ ಅಂತೂ ವೆರಿ ಸ್ವೀಟ್ ಅಂತಲೇ ಹೇಳಬೇಕು. ರೋಡ್ ಸೈಡಲ್ಲೆಲ್ಲ ಮರಗಳು, ಗಿಡಗಳನ್ನೆಲ್ಲ ಹಾಕಿರೋದು ನಾವು ನೋಡ್ಬೋದು. ಕಬ್ಬಿನ ಜಲ್ಲೆಗಳು, ತೆಂಗಿನ ಮರಗಳು, ಬಾಳೆ ಮರಗಳು, ಮತ್ತು ರಂಬೂತಾನ್, ಲಾಂಗನ್, ಸೋರ್ಸು ಫ್ರೂಟು, ಸುಮಾರು ಫ್ರೂಟ್ಸ್ ತುಂಬಾ ಪಾಪ್ಯುಲರ್ ಮಲೇಷ್ಯಾನಲ್ಲಿ. ಮತ್ತು ಸ್ವೀಟ್ ಆಗಿರುತ್ತೆ. ಪೈನಾಪಲ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಚೈನೀಸ್ ನ್ಯೂ ಇಯರ್ ಕೂಡ ಫೆಬ್ರವರಿ ಹತ್ರ ಬರ್ತಾ ಇದೆ. ಇವಾಗ ನಮ್ಗೆ ಹೇಗೆ ಹಾರ್ವೆಸ್ಟ್ ಫೆಸ್ಟಿವಲಲ್ಲಿ ಹೇಗೆ ಗೆಣಸುಗಳು ಎಲ್ಲ ಬರುತ್ತೆ ಸುಗ್ಗಿ ಹಬ್ಬದ ಥರ, ಅದೇ ಥರ ಮಲೇಷ್ಯಾ, ಸಿಂಗಪೂರಲ್ಲೆಲ್ಲ ಫ್ರೆಶ್ ಹೊಸದಾಗಿ ಬೆಳೆದಿರೋ ತರಕಾರಿಗಳು, ಹಣ್ಣುಗಳು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೀಸನಲ್ ಫ್ರೂಟ್ಸ್ ಎಲ್ಲ ನೋಡಿ. ಈ ಏರಿಯಾ ನೋಡ್ತಾ ಇರೋದೆಲ್ಲ ಪರ್ಮಾಸ್ ಜಯ ಅಂತ ಹೇಳ್ತಾರೆ. ಇಲ್ಲಿ ಬಲಗಡೆ ಇರೋದು ಗಾಲ್ಫ್ ಕೋರ್ಸ್. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಮಕ್ಕಳು ಚಿಕ್ಕವರಾಗಿದ್ದಾಗ ಇಲ್ಲೆಲ್ಲ ಕರ್ಕೊಂಬರ್ತಾ ಇದ್ವಿ ನಾವು.
ನೋಡಿ ಇಲ್ಲಿ ರೆಸ್ಟೋರನ್ ಕಿಯಾಂಗ್ ಅಂತ ಹಾಕಿದೆ. ರೆಸ್ಟೋರನ್ ಅದು ಮಲೈ ಭಾಷೆ, ಅದು ಲಿಪಿನೂ ಇಂಗ್ಲೀಷಲ್ಲೇ ಇರುತ್ತೆ. ಆಮೇಲೆ ಕೇದಾಯ್ ಅಂತ ಅಂದರೆ ಅದು ಮಳಿಗೆ ಅಥವಾ ಅಂಗಡಿ ಅಂತ ಹೇಳ್ತಾರೆ. ಮಲೈ ಭಾಷೆನಲ್ಲಿ ಸಲಾಮತ್ ದತಾಂಗ್ ಅಂದರೆ ವೆಲ್ಕಮ್ ಅಂತ, ಆವಾಜ್ ಅಂದರೆ ಡೇಂಜರ್ ಅಂತ, ತಂದಾಸ್ ಅಂದರೆ ಟಾಯ್ಲೆಟ್. ಈ ಬೋರ್ಡ್ಗಳೆಲ್ಲ ನೀವು ಸೈನ್ಸ್ನ ನೀವು ನೋಡ್ಬೋದು. ಮತ್ತು 1, 2, 3, 4, 5ಗೆ ಸತು, ದುವಾ, ಟಿಗಾ, ಎಂಪಟ್, ಲಿಮಾ ಅಂತ ಹೇಳ್ತಾರೆ. ಎಷ್ಟು ಇದ್ರ ಬೆಲೆ ಅಂತ ಹೇಳೋದಕ್ಕೆ ಬೆರಪ ಹರ್ಗ ಅಂತಂತಾರೆ. ಸತು ಪುಲೋ ರಿಂಗೆಟ್ ಅಂದರೆ 10 ರಿಂಗೆಟ್ಟು, ದುವಾ ಪುಲೋ ರಿಂಗೆಟ್ ಅಂದರೆ 20 ರಿಂಗೆಟ್ಟು, ಟಿಗಾ ಪುಲೋ ರಿಂಗೆಟ್ ಅಂದರೆ 30 ರಿಂಗೆಟ್ಟು. ಈ ಥರ ಕಾನ್ವರ್ಸೇಷನಲ್ ಮಲೈ ತುಂಬ ಈಸಿಯಾಗಿ ಕಲ್ತ್ಕೊಂಡ್ಬಿಡ್ಬೋದು. ಲಿಪಿ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ. ಸಿಂಗಾಪುರ್ ಡಾಲರ್ಗೂ ಮತ್ತು ಮಲೇಷಿಯನ್ ರಿಂಗೆಟ್ಗೂ ಇವಾಗ 3.1 ಇದೆ. ಅಂದರೆ ಬೆಲೆ 1 ಸಿಂಗ್ ಡಾಲರ್ಗೆ 3.1 ರಿಂಗೆಟ್ಟು ಇವತ್ತಿನ ಪ್ರೈಸು. ಸುಮಾರು ಕಡೆ ನಾವು ಶಾಪಿಂಗ್ ಮಾಡ್ಬೋದು ಸಿಂಗಾಪುರ್ ಕಂಪೇರ್ ಮಾಡಿದ್ರೆ. ಶಾಪಿಂಗ್ಗೆ ಇದೊಂಥರ ಒಳ್ಳೆ ಪ್ಲೇಸ್ ಕೂಡ ಅಂತ ಹೇಳ್ಬೋದು. ಮತ್ತು ಕಾರ್ ವಾಶ್ಗೆ ಕೂಡ ತುಂಬಾ ಚೀಪು. ಸಿಂಗಾಪುರಿಂದ ಮಲೇಷ್ಯಾಗೆ ಬರೋರು ಇಲ್ಲಿ ಬಂದು ಕಾರ್ ವಾಶ್ ಕೂಡ ಮಾಡಿಸ್ಕೊಂಡು ಸೀ ಫುಡ್ ಎಲ್ಲ ತಿನ್ಕೊಂಡು ಹೋಗ್ತಾರೆ. ಸೀ ಫುಡ್ ತಿನ್ನೋರಿಗೆ ಇದು ಪ್ಯಾರಡೈಸ್ ಇಲ್ಲಿ. ಥ್ಯಾಂಕ್ ಯು ಸಂಜಿತ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸಂಜಿತ್. ಸಂಜಿತ್ ಇವಾಗ ಕಾಫಿ ಎಲ್ಲ ತೊಗೊಂಬಂದಿದ್ದಾನೆ. ಬಿಸಿ ಬಿಸಿಯಾಗಿ ಕುಡ್ಕೊಂಡು ಹೊರಗಡೆ ಬಿಸಿಲಿದ್ರೂ ಇಲ್ಲಿ ತುಂಬ ತಣ್ಣಕ್ಕಿದೆ. ಸ್ವಲ್ಪ ಶೇರ್ ಮಾಡ್ತೀನಿ. ಎಷ್ಟು ದೊಡ್ಡದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡದ್ರಲ್ಲಿ ಕೊಡ್ತಾರೆ. ಬಿಸಿ ಬಿಸಿ ಅದೇ ಕಪಿಚಿನೋನಾ ಇದು? ಶುಗರ್ ಹಾಕಿಲ್ಲ ಹಾಕಿದ್ಯಾ? ಘಮ್ ಅಂತ ಇದೆ ಗೊತ್ತಾ, ಎಷ್ಟು ದೊಡ್ಡದ್ರಲ್ಲಿ ಕೊಟ್ಟಿದ್ದಾರೆ ಕಾಫಿ ಇದು. ನಾನು ಸ್ವಲ್ಪ ಹಾಕ್ಕೊಳ್ಳಿ. ಚೇರ್ಸ್. ಸ್ಟ್ರಾಂಗಾಗಿ ಚೆನ್ನಾಗಿದೆ. ನೋಡಿ ಅಲ್ಲಿ ಟೆಂಟೇಜ್ ಥರ ಕಾಣ್ತಾ ಇದೆಯಲ್ಲ, ಅದೆಲ್ಲ ಪಾಸರ್ ಮಲ್ಲಮ್ ಅಂತ ಹೇಳ್ತಾರೆ. ಅಂದರೆ ನೈಟ್ ಮಾರ್ಕೆಟ್. ಅದು ಇವಾಗ ರಾತ್ರಿಗೆ ಪ್ರಿಪ್ರೇಷನ್ಸ್ ಮಾಡ್ಕೊತಿದ್ದಾರೆ. ಈ ನೈಟ್ ಮಾರ್ಕೆಟಲ್ಲಿ ಸಾತೆ ಮತ್ತು ಬಾರ್ಬಿಕ್ಯೂ ಮಾಡಿರೋದು, ಜ್ಯೂಸುಗಳು, ಬಟ್ಟೆಗಳು, ನಮ್ಮ ಸಂತೆ ಅಂತ ಹೇಳ್ತಾರಲ್ಲ, ರಾತ್ರಿನಲ್ಲಿ ಸಂತೆ. ಅದು ವೀಕೆಂಡ್ಸ್ ಕೂಡ ಒಂದೊಂದು ಏರಿಯಲ್ಲಿ ನಡೆಯುತ್ತೆ, ವೀಕ್ ಡೇಸ್ ಇನ್ನೊಂದು ಏರಿಯಲ್ಲಿ ನಡೆಯುತ್ತೆ. ಈ ಥರ ಫುಲ್ಲು ರಾತ್ರಿ ನೈಟ್ ಮಾರ್ಕೆಟ್ ತುಂಬ ವೈಬ್ರೆಂಟ್ ಆಗಿರುತ್ತೆ. ಆಗಲೇ ಇವಾಗ ಮಧ್ಯಾಹ್ನ ಇರೋದ್ರಿಂದ ಪ್ರಿಪ್ರೇಷನ್ಸ್ ಮಾಡ್ಕೊತಿದ್ದಾರೆ. ಸೊ ರಾತ್ರಿ ಆದಮೇಲೆ ಶುರು ಆಗುತ್ತೆ, ಕತ್ಲಾದಮೇಲೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆಲ್ಮೋಸ್ಟ್ 11:30, 12 ಗಂಟೆ ಅಥವಾ 1 ಗಂಟೆ ತನಕ ಇರ್ಬೋದು. ಇದು ಮಲೇಷ್ಯಾನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪಾಸರ್ ಮಲ್ಲಮ್. ಇಲ್ಲಿ ನೋಡ್ತಾ ಇರೋದು ಜಸ್ಕೋ ಮಾಲು. ತುಂಬಾ ಚೆನ್ನಾಗಿದೆ, ವೆರಿ ವೈಬ್ರೆಂಟ್ ಅಂತಲೇ ಹೇಳಬೇಕು. ಇದು ಸ್ಟ್ರೈಟಾಗಿ ಹೋದರೆ ನಾವು ಪಾಸರ್ ಗುಡಂಗ್ ಮೇಲೆ ಹೋಗ್ತೀವಿ. ಪಾಸರ್ ಗುಡಂಗ್ ಇಂಡಸ್ಟ್ರಿಯಲ್ ಏರಿಯಾ ಅದು ಫುಲ್ಲು. ನೋಡಿ ಇವಾಗ ನಮ್ಮ ಮಲೇಷ್ಯಾನಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಲವ್ಲಿ ವೆದರ್, ಒಂಥರ ಸನಿ ವೆದರ್ ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡಿ ಇದೆ ಪಾಸರ್ ಗುಡಂಗ್ ಸ್ಟೇಡಿಯಂ. ಇದೇ ಫುಟ್ಬಾಲ್ ಸ್ಟೇಡಿಯಮ್ಮ ಇಲ್ಲಿ ಇದು. ಓ ಅದು ಫುಟ್ಬಾಲ್ ಸ್ಟೇಡಿಯಮಲ್ಲಿ ಸೀಟಿಂಗ್ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಫುಟ್ಬಾಲ್ ಸ್ಟೇಡಿಯಂ ಬಂದಾರಾಯ. ಇನ್ನೊಂದೇನೆಂದರೆ ಮಲೇಷ್ಯಾನಲ್ಲಿ ವರ್ಷ ಇಡೀ ಮಾವಿನಹಣ್ಣು ಮತ್ತು ಹಲಸಿನಹಣ್ಣು ಯಾವಾಗಲೂ ಸಿಗುತ್ತೆ. ಇಲ್ಲಿ ಕೂಡ ವೆರೈಟೀಸ್ ಆಫ್ ಸೊಪ್ಪುಗಳು, ನುಗ್ಗೆಕಾಯಿ ಪ್ರತಿಯೊಂದು ಸಿಗುತ್ತೆ. ಇಂಡಿಯನ್ ವೆಜಿಟೇಬಲ್ಸು, ಇಂಡಿಯನ್ ಸ್ಟೋರ್ಸು ಸುಮಾರಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ನಾವು ಸುಮಾರು ವರ್ಷಗಳ ಹಿಂದೆ ಮಲೇಷ್ಯಾನಲ್ಲಿ ಒಂದು 6-7 ವರ್ಷ ಇದ್ವಿ. ಅದರಿಂದ ನಮ್ಮ ಯಜಮಾನ್ರಿಗೆ ಸುಮಾರು ಇಲ್ಲಿ ಗಲ್ಲಿಯಿಂದ ಗಲ್ಲಿ ರೋಡುಗಳು ಕೂಡ ತುಂಬ ಚೆನ್ನಾಗಿ ಗೊತ್ತು. ಆವಾಗ ವೆರಿ ಫ್ಯೂ ಇಂಡಿಯನ್ ಸ್ಟೋರ್ಸ್ ಇತ್ತು, ಆದರೆ ಇವಾಗ ಸಿಕ್ಕಾಪಟ್ಟೆ ಇಂಡಿಯನ್ ಸ್ಟೋರ್ಸ್ ಬಂದ್ಬಿಟ್ಟಿದೆ, ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ನೋಡ್ತಾ ಇರೋದು ಜೋಹರ್ ಮೇನ್ ಪೋರ್ಟ್, ಪಾಸರ್ ಗುಡಂಗ್ ಪೋರ್ಟ್ ಅಂತ ನೋಡಿ. ಅಲ್ಲಿ ಸಲಾಮತ್ ದತಾಂಗ್ ಅಂತ ಹಾಕಿದ್ದಾರೆ, ವೆಲ್ಕಮ್ ಅಂತ.
ಇದು ಫುಲ್ಲು ಇಲ್ಲೆಲ್ಲ ನೋಡ್ತಾ ಇರೋದು ಇಂಡಸ್ಟ್ರಿಯಲ್ ಏರಿಯಾ. ನೋಡಿ ಎಷ್ಟು ಇಂಡಸ್ಟ್ರೀಸ್ ನೋಡ್ಬೋದು ಇಲ್ಲಿ. ಪೆಸಿಫಿಕ್ ಓಲಿಯೋ, ಸುಮಾರು ಇಂಡಸ್ಟ್ರೀಸ್ ನೋಡ್ಬೋದು ಇಲ್ಲಿ. ಇದೆಲ್ಲ ಪಾಮ್ ಆಯಿಲ್ ದಾರಿ, ಇವೆಲ್ಲ ಪಾಮ್ ಆಯಿಲ್ ಫ್ಯಾಕ್ಟ್ರೀಸ್ ಇವೆಲ್ಲ. ನೋಡಿ ಇದು ವೆರಿ ವೆರಿ ರೇರ್ ಕ್ಯಾಪ್ಚರ್ ಮಾಡಿರೋದು. ಪಾಮ್ ಆಯಿಲ್ ನಾವು ಯಾವಾಗಲೂ ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ, ಅದರ ಪ್ಲಾಂಟ್ ಎಲ್ಲ ಹೇಗಿರುತ್ತೆ ಅಂತ ಇವೆಲ್ಲ ನೋಡ್ತಾ ಇದ್ದೀರಿ. ಪ್ಯಾನ್ ಸೆಂಚುರಿ ಒಲಿಯೋ ಕೆಮಿಕಲ್ಸ್ ಇಲ್ಲಿ ನೋಡ್ತಾ ಇರೋದು. ಎಷ್ಟು ಮ್ಯಾಸಿವ್ ಆಗಿದೆ ನೋಡಿ. ಇದ್ಯಾವುದು ಅಂದರೆ ವೆರಿ ವೆರಿ ಪಾಪ್ಯುಲರ್ ನಮ್ಮ ಆದಿತ್ಯ ಬಿರ್ಲಾ ಗ್ರೂಪ್ ಅವ್ರದ್ದು ಇವಾಗ ನೋಡಿದ್ದು. ಓಕೆ, ಆದಿತ್ಯ ಬಿರ್ಲಾ ಗ್ರೂಪ್ ಅವ್ರದ್ದು ಆಗಿತ್ತು. ಇವೆಲ್ಲ ಸುಮಾರು ಪಾಮ್ ಪ್ಲಾಂಟ್ಸ್ ಎಲ್ಲ ನೋಡಿದ್ರೆ, ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಎಲ್ಲ ಆದಿತ್ಯ ಬಿರ್ಲಾ ಗ್ರೂಪ್ ಅವ್ರದ್ದು ಆಗಿತ್ತಿದ್ದು. ಸೊ ತುಂಬ ಖುಷಿ ಆಗುತ್ತೆ ಅದೆಲ್ಲ ನೋಡಿದಾಗ. ಇವಾಗ ದೇಸಾರು ರೋಡಿಗೆ ಬಂದ್ವಿ. ಇವಾಗ ನೋಡ್ತಾ ಇರೋದನ್ನೇ, ಇದು ಹೊಸ ರೋಡು. ನೋಡಿ ಅಲ್ಲೆಲ್ಲ ನೋಡ್ತಾ ಇರೋದು ಫುಲ್ಲು ಪಾಮ್ ಪ್ಲಾಂಟೇಶನ್ಸು. ಎಷ್ಟು ಹಚ್ಚ ಹಸಿರಾಗಿದೆ. ಒಳ್ಳೆ ಕೇರಳನಲ್ಲಿ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಬ್ಯೂಟಿಫುಲ್. ಇಡೀ ರೋಡ್ ಸೈಡ್ಸಲ್ಲಿ ನೀವು ನೋಡ್ಬೋದು ಪಾಮ್ ಪ್ಲಾಂಟೇಶನ್ಸ್ ಇರುತ್ತೆ. ಅಂದರೆ ಇದೇನೇ ನಮ್ಮ ಪಾಮ್ ಆಯಿಲ್ ಮಾಡೋದು. ಇದ್ರ ಕೋನ್ಸ್ ಬಿಡುತ್ತೆ, ಆ ಫ್ರೂಟಲ್ಲಿ ಸೀಡ್ಸಲ್ಲಿ ಆಯಿಲ್ ತೆಗಿಯೋದು. ಇಲ್ಲೊಂದು ಟಾಲ್ ಎಂಟರ್ ಆಗ್ತಾ ಇದ್ದೀವಿ, ಟಚ್ ಆ್ಯಂಡ್ ಗೋ. ಸಲಾಮತ್ ದತಾಂಗ್, ರಿಮಕಾಸಿ, ಥ್ಯಾಂಕ್ ಯು. ಎಷ್ಟು ವೈಡ್ ಆಗಿದೆ ನೋಡಿ ರೋಡ್ಸ್ ಎಲ್ಲ. ಓ ಮೈ ಗಾಡ್, ಲವ್ಲಿ ಲವ್ಲಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಬ್ರಿಡ್ಜ್ ನೋಡ್ತಾ ಇದ್ದೀರಿ. ದೇಸಾರಿಗೆ ಹೋಗ್ಬೇಕಾದ್ರೆ ಇದೊಂದು ಐಕಾನಿಕ್ ಅಂತಾನೆ ಹೇಳಬೇಕು. ಎಂಟರ್ ಆಗ್ತಾ ಇದೀವಿ ಇವಾಗ. ಇಲ್ಲಿ ನೋಡಿ ರಿವರ್ ಕಾಣಿಸುತ್ತೆ ಇಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸನ್ರೈಸ್ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿದ್ರೆ. ಈ ಬ್ರಿಡ್ಜ್ ಸುಮಾರು 1.7 ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ. ಸೆನಾಯ್ ದೇಸಾರು ಬ್ರಿಡ್ಜ್. ಆ ಕಡೆ ನೋಡ್ತಾ ಇರೋದೆಲ್ಲ ಫುಲ್ಲು ಪಾಮ್ ಎಸ್ಟೇಟು. ಸೈಡ್ಸಲ್ಲಿ ಮಧ್ಯದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ರೋಡ್ ಮಾಡಿದ್ದಾರೆ. ಎಲ್ಲಿಂದ ರೋಡ್ ನೋಡಿ ಹೇಗೆ ಕಾಣುತ್ತೆ ಅಂತ. ಮೈ ಗಾಡ್, ವೆಹಿಕಲ್ಸ್ ಹೇಗೆ ಬರ್ತಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಇವತ್ತು ವೀಕೆಂಡ್ ಬೇರೆ. ಲವ್ಲಿ ಲವ್ಲಿ ಎಕ್ಸ್ಪೀರಿಯನ್ಸು. ಇನ್ನೊಂದೇನು ಗೊತ್ತಾ, ಮಲೇಷ್ಯಾನಲ್ಲಿ ಸಿಟಿ ಏರಿಯಾ ಬಿಟ್ಟು ಔಟ್ಸ್ಕರ್ಟ್ಸ್ ಬಂದಾಗ, ಈ ಥರ ಪಾಮ್ ಎಸ್ಟೇಟ್ಸ್ ಆ ಕಡೆ ಎಲ್ಲ ಬಂದಾಗ ಬೆಳಗಿನ ಜಾವದಲ್ಲಿ ನಾವು ಮಾನಿಟರ್ ಲಿಸರ್ಡ್ಸ್ ನೋಡ್ಬೋದು. ಆ ಕಡೆ ಸೈಡಲ್ಲಿ ನಡೀತಾ ಇರೋದು, ರೋಡ್ ಕ್ರಾಸ್ ಮಾಡ್ತಾ ಇರೋದು ತುಂಬ
ದೊಡ್ಡದಾಗಿರುತ್ತೆ. ದೊಡ್ಡ ದೊಡ್ಡ ಹಲ್ಲಿಗಳು ನೋಡಿದ್ರೆ ಹೇಗಿರುತ್ತೆ ಅದೇ ಥರ ಮಾನಿಟರ್ ಲಿಸರ್ಡ್ಸು ನಾವು ಸುಮಾರು ನೋಡ್ಬೋದು. ಇವಾಗ ಸ್ವಲ್ಪ ಮಧ್ಯಾಹ್ನ ಆಗಿರೋದ್ರಿಂದ ಇನ್ನೇನು ಸಾಯಂಕಾಲ ಆಗ್ತಾ ಇದೆ, ಅಷ್ಟೊಂದು ಕಾಣಿಸೋದಿಲ್ಲ. ಬೆಳಗಿನ ಜಾವ ಸ್ವಲ್ಪ ಜಾಸ್ತಿ ಕಾಣುತ್ತೆ. ನಾನು ಇನ್ನೂ ಒಂದು ಬ್ಲಾಗ್ ಮಾಡಿದ್ದೀನಿ ಸಿಂಗಾಪುರಲ್ಲಿ, ಅದ್ರ ಪಕ್ಕ ನಾನು ನಡ್ಕೊಂಡು ಹೋಗ್ತಾ ಇರೋದು ಒಂದು ಬ್ಲಾಗ್ ಇದೆ. ಅದನ್ನು ಕೂಡ ನೀವು ಫೈಂಡ್ ಔಟ್ ಮಾಡಿ. ನಿಮಗೆ ಸಿಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇವಾಗ ಇನ್ನೂ ಒಂದು ಟಾಲ್ ಎಂಟರ್ ಆಗ್ತಾ ಇದೀವಿ ನೋಡಿ, ಪೆನಾವರ್ ಟಾಲ್. 720 RM ತಗೊಂಡು ಆಗಲೇ ಬಂದೇ ಬಿಟ್ವಿ. ಪೆಟ್ರೋನಾಸ್ ಹತ್ರ ಲೆಫ್ಟ್ ಟರ್ನ್ ತಗೊಂಡ್ರೆ ದೇಸಾರು. ಸಾಲಕ್ಕೂ ನೋಡಿ ರೆಸ್ಟೋರೆಂಟ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ಕಾಫಿ ಶಾಪ್ಸು ಎಲ್ಲ, ಇದೆಲ್ಲ ದೇಸಾರು ಸಿಟಿನೇ ಇದು. ಸೂಶಿ ಫುಡ್ಡು, ಲೋಕಲ್ ಫುಡ್ಡು ಪ್ರತಿ ಒಂದು ಇದೆ. I love ದೇಸಾರು. ನೋಡಿ ಆಗ್ಲೇ ಧ್ವಜ ಕಾಣಿಸ್ತಾ ಇದೆ ಅಲ್ಲಿ. ಲೋಟಸ್ ರೆಸಾರ್ಟ್ಸ್, ಲೋಟಸ್ ದೇಸಾರು ರೆಸಾರ್ಟ್ಸ್ ಎಂಟರ್ ಆಗ್ತಾ ಇದ್ದೀವಿ. ಇನ್ನೊಂದು 2 ನಿಮಿಷ. ನೋಡಿ ಇದೇನೆ ಲೋಟಸ್, ಇಲ್ಲೇ ನಾವು ಇಳ್ಕೊಳ್ತಾ ಇರೋದು. ಆಲ್ಮೋಸ್ಟ್ ತಲುಪಿದ್ವಿ. ನೋಡಿ ಇಲ್ಲಿ ಹೇಗೆ ಕಾಣುತ್ತೆ. ಸಲಾಮತ್ ದತಾಂಗ್, ವೆಲ್ಕಮ್. ಲೋಟಸ್ ದೇಸಾರು ಬೀಚ್ ರೆಸಾರ್ಟ್, the resort for all reasons. Team building activities, sea sports activities, golf, spa. ನೋಡಿ ಎಷ್ಟೊಂದಿದೆ ಇಲ್ಲಿ. ಲಾಬ್ಸ್ಟರ್ ತಿನ್ನೋರ್ಗೆ ಫೀಸ್ಟ್, ಸ್ಟೀಕ್ಸ್. ನೋಡಿ ಅಲ್ಲಿ ಸೈನ್ಸ್ ಕೊಟ್ಟಿದ್ದಾರೆ. ಲಾಬಿ, ಮೀಟಿಂಗ್ ಹಾಲ್ಸ್, ಬಾಲ್ ರೂಮ್, ರೆಸ್ಟೋರೆಂಟ್, ಸಿ ಸ್ಪೋರ್ಟ್ಸ್, ರಿಟೇಲ್ ಶಾಪ್, ಫನ್ ಫೇರ್ ಆ್ಯಂಡ್ ಬೀಚ್. ಇವಾಗ ರಿಸೆಪ್ಷನ್ಗೆ ಹೋಗಿ ಚೆಕ್ ಇನ್ ಮಾಡಿಬಿಡೋಣ. ಫುಲ್ ಗ್ರೀನ್ರಿ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ರಾತ್ರಿ ಆದರೆ ಇಲ್ಲೆಲ್ಲ ಲೈಟ್ಸ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಮಿನಿ ಗಾಲ್ಫ್, ಗಾರ್ಡನ್ ಟೂರ್, ಎಷ್ಟು ರೂಮ್ಸ್ ನೋಡಿ. ಓ ಮೈ ಗಾಡ್. ನಾವು ಈ ಜಾನ್ವರಿನಲ್ಲಿ ಬಂದಿರೋದು. ಸೊ ಡಿಸೆಂಬರ್ ವೆಕೇಷನ್ಸ್ ಎಲ್ಲ ಆಗೋಗಿದೆ. ಹೇಗಿರುತ್ತೆ ಅಂತ ನೋಡಬೇಕು. ಸುಮಾರು ಬ್ಲಾಕ್ಸ್ ಇದೆ ಇಲ್ಲಿ. ಅಲ್ಲಿ ಬಗೀಸ್ ಕೂಡ ನೋಡ್ಬೋದು. ಬ್ಯೂಟಿಫುಲ್ ಬಗೀಸ್ ಇದೆ. ಆಗಲೇ ಚೆಕ್ ಇನ್ ಎಲ್ಲ ಆಯಿತು. ಇವಾಗ ನಮ್ಮ ಹೋಟೆಲ್ ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ.
ಮುಂದಿನ ಎಪಿಸೋಡ್ಸು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೀಚು ಮತ್ತು ರೂಮ್ ಟೂರು ಎಲ್ಲ ಮಾಡ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ಮುಂದಿನ ಬ್ಲಾಗಲ್ಲಿ ಸಿಗೋಣ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.